ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಅತ್ತೆ ಮನೆಯಲ್ಲಿ ಬೇಬಿ ಕಾರ್ನ್ ಮಂಚೂರಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಫಸ್ಟು ಬೇಬಿ ಕಾರ್ನ್ನ ನೀಟಾಗಿ ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮತ್ತು ಅದರಲ್ಲೆಲ್ಲ ನಾರುಗಳೆಲ್ಲ ಇರುತ್ತೆ, ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ನಮ್ಮ ಅತ್ತೆ ಅಂತೂ ಅಡುಗೆ ಸಾಕಾಗಿ ಮಾಡ್ತಾರೆ. ಸೊ ಬೇಬಿ ಕಾರ್ನ್ ಮಂಚೂರಿ ತಿನ್ನೋಕ್ಕೆ ಫುಲ್ ನಾನು ಖುಷಿಯಾಗಿದ್ದೀನಿ ಗೈಸ್. ಬೇಬಿ ಕಾರ್ನ್ ಮಂಚೂರಿ ಮಾಡೋದಕ್ಕೆ ಏನೇನು ಬೇಕಾಗತ್ತೆ ಅಂದರೆ ಕ್ಯಾಪ್ಸಿಕಮ್, ಆನಿಯನ್, ಚಿಲ್ಲಿ ಆ್ಯಂಡ್ ಜಿಂಜರ್ ಆ್ಯಂಡ್ ಗಾರ್ಲಿಕ್. ಆ್ಯಂಡ್ ನೆಕ್ಸ್ಟ್ ಒಂದು ಬೌಲ್ಗೆ ಕಾರ್ನ್ಫ್ಲವರ್ ಮತ್ತು ಮೈದಾ ಹಿಟ್ಟು, ಉಪ್ಪು ಹಾಕ್ಕೊಂಡಿದ್ದಾರೆ, ಖಾರದ ಪುಡಿ 1 3 ಸ್ಪೂನ್ ಹಾಕಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಲ್ಲಿ ಗೈಸ್ ಕಾರ್ನ್ಫ್ಲವರ್ ಜಾಸ್ತಿ ಹಾಕ್ಕೊಂಡಿರೋದು, ಮೈದಾ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದಾರೆ. And then next is soya sauce 1-2 tablespoon ಹಾಕೊಳ್ಳಿ. ಮಿಕ್ಸ್ ಇಟ್ ವೆಲ್. ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಅದಕ್ಕೆ ನೀವು ಕಲಿಸ್ಕೋಬೇಕು. ನೆಕ್ಸ್ಟ್ ಗೈಸ್ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ನಾವು ಬೇಬಿ ಕಾರ್ನ್ನ ಕಲಸಿರೋ ಹಿಟ್ಟಲ್ಲಿ ಇವಾಗ ಹೇಗೆ ಬೋಂಡ ಕರೆದುಕೊಳ್ತೀವಿ ಅದೇ ಥರನೇ ಇದು ಮಾಡ್ಕೋಬೇಕು. ಬೇಬಿ ಕಾರ್ನೆಲ್ಲ ಇವಾಗ ಎಣ್ಣೆಯಲ್ಲಿ ಕರೆದಿದ್ದಾಗಿದೆ. ನೆಕ್ಸ್ಟು ಬೇಬಿ ಕಾರ್ನಿಗೆ ಈಗ ನಾವು ಒಗ್ಗರಣೆ ಹಾಕಬೇಕು. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಕರಿಬೇವು ಮತ್ತು ಈರುಳ್ಳಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮತ್ತು ಒಂದು ಬೌಲಿಗೆ ಕಾರ್ನ್ಫ್ಲವರ್ ತೊಗೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ಸ್ವಲ್ಪ ಕಲಸಿ ಅದಕ್ಕೆ ಹಾಕಿದ್ರೆ ಸೊ ಇದಕ್ಕೆ ಬೇಬಿ ಕಾರ್ನ್ಗೆಲ್ಲ ನೀಟಾಗಿ ಮಸಾಲ ಇಟ್ಕೊಳ್ಳುತ್ತೆ ಅಂದ್ಬಿಟ್ಟು ಹಾಕ್ತಾರೆ ಅದನ್ನು. ಇವಾಗ ಸೋಯಾ ಸಾಸ್ ಹಾಕಿದ್ದು, ಮತ್ತು ಇವಾಗ ಟೊಮೆಟೊ ಕೆಚಪ್, ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಕಾರ್ನ್ಫ್ಲವರ್ ನೀರಿದು. ಖಾರದ ಪುಡಿ ಹಾಕ್ಕೋಬೇಕು, ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಮತ್ತು ಉಪ್ಪು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಬೇಕಾದರೆ ಇನ್ನೂ ಸ್ವಲ್ಪ ನೀವು ಟೊಮೆಟೊ ಕೆಚಪ್ ಹಾಕ್ಕೋಬೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕರೆದಿಟ್ಕೊಂಡಿದ್ದೀವಿ ಬೇಬಿ ಕಾರ್ನ್ನ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡಿ. ವಾವ್, ನೋಡೋಕ್ಕೆ ಎಷ್ಟು ಚೆಂದ ಕಾಣ್ತಿದೆ, ಬಟ್ ನೋಡೋಕ್ಕೆ ಮಾತ್ರ ಅಲ್ಲ, ಟೇಸ್ಟ್ ಕೂಡ ಸೂಪರ್ ಆಗಿತ್ತು. ನೀವು ಟ್ರೈ ಮಾಡಿ ಒಂದ್ಸಲ.